ಇನ್ನು ಸಚಿವ ಕೆ ವೆಂಕಟೇಶ್ ಅವರ ಸರದಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು, ಮೈಸೂರು ಭಾಗದವರು ಕೂಡ ಅವ್ರು ಹೇಳ್ತಾರೆ ಬೆಳಗಾವಿ ಸಮಾವೇಶದ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇದೆ ಅಷ್ಟೇ ವಿಚಾರ ಅಂತ. ಬೇರೆ ವಿಶೇಷ ಏನಿಲ್ಲ, ಇವತ್ತಿನ CLP ಸಭೆ. ಶಾಸಕರು ಬೇರೆ ವಿಚಾರ ಏನು ಪ್ರಸ್ತಾಪ ಮಾಡಲ್ಲ. ಪವರ್ ಶೇರ್ ವಿಚಾರದ ಬಗ್ಗೆ ನನಗೇನೂ ಗೊತ್ತಿಲ್ಲ. CM ವಿಚಾರದಲ್ಲಿ ಗೊಂದಲ ಇಲ್ಲ. DCM ಕೂಡ ನನ್ನ ಪರ ಕೂಗಬೇಡಿ ಅನ್ನೋದು ಸರಿ ಇದೆ ಅಂತ ಪಬ್ಲಿಕ್ ಟಿವಿಗೆ ಸಚಿವ ಕೆ ವೆಂಕಟೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷ ಸಭೆ ಇದೆ. ಈಗ ಸಚಿವರಾದಂಥ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆಯ ಅಜೆಂಡಾ ಏನು ಸರ್, ವಿಶೇಷತೆ ಏನು ಸರ್? ಏನಿಲ್ಲ, ಅಜೆಂಡಾ ಏನಿಲ್ಲ. 21ನೇ ತಾರೀಕು ನಮ್ಮದು ನಿಂತೋಗಿ ಸಮಾವೇಶ ಮುಂದುವರಿಯುತ್ತೆ, ಅದ್ರ ಬಗ್ಗೆ ಕರೆದಿದ್ದಾರೆ ಅಷ್ಟೇ. ಅಜೆಂಡಾ ಏನಿಲ್ಲ. ಅಂದರೆ ಕೆಲವು ವಿಚಾರಗಳೇನಾದ್ರು ಪ್ರಸ್ತಾಪ ಮಾಡುವಕ್ಕೆ ಅವಕಾಶ ಇರುತ್ತೆ ಶಾಸಕರಿಗೆ? ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಪಕ್ಷದವ್ರು ಹೈಕಮಾಂಡವ್ರು ಹೇಳ್ತಾ ಇದ್ದಾರಲ್ಲ ಅಷ್ಟೇ ಸರ್. ಪ್ರಮುಖವಾಗಿ ನೆನ್ನೆ ಸಿದ್ದರಾಮಯ್ಯ ಮಾತು ಹೇಳಿದ್ರು, ಅಂದರೆ CM ವಿಚಾರದಲ್ಲಿ ಗೊಂದಲನೇ ಇಲ್ಲ, ಪದೇ ಪದೇ ಸುಮ್ಮನೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಂತ. ಅಂದರೆ ಆ ವಿಚಾರದಲ್ಲಿ ಕ್ಲಾರಿಟಿ ಬಂದಿದೆಯಾ ಸರ್? ಅಲ್ಲ, ಈಗ ಅವ್ರು ಹೇಳೋದು ಕರೆಕ್ಟ್ ಇದೆ. ಈಗ ಏನೋ ಗೊಂದಲ ಇಲ್ಲ ಅಂತ ಹೇಳೋದು ಸರಿ ಇದೆಯಲ್ಲ, ಅದು ಸುಮ್ಮನೆ ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಯಾಕೆ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಸರ್, ಇನ್ನೊಂದು ಅಂದರೆ ಯಾವ ನಾಯಕರು ಮತ್ತು ಶಾಸಕರು ನನ್ನ ಪರ ಏನು ಕೂಗೋದೇನು ಬೇಡ, ನನಗೆ ಹೈಕಮಾಂಡ್ ಇದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿರೋದು ಕರೆಕ್ಟ್ ಇದೆಯಲ್ಲ, ತಪ್ಪೇನಿದೆ. ಸುಮ್ಮನೆ ಅನಾವಶ್ಯಕ ಯಾಕಪ್ಪ ಸುಮ್ಮನೆ ಏನೇನೋ ಕೂಗಬೇಡಿ ಅಂತ. ಕರೆಕ್ಟ್ ಅಲ್ವಾ ಅದು? ಅಂದರೆ ಪವರ್ ಶೇರ್ ವಿಚಾರ ಯಾವುದೇ ರೀತಿ ಗೊಂದಲ ಇಲ್ಲ, ಕ್ಲಾರಿಟಿ ಆಗಿದ್ದಾರೆ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ ಇದೆ, ಅವ್ರು ಮಾಡ್ತಾರೆ, ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಶೇರು ಏನು ನಮಗೇನು ಗೊತ್ತಿಲ್ಲ ನಮಗೆ. ಇದಿಷ್ಟು ವೆಂಕಟೇಶ್ ಅವರ ಸ್ಪಷ್ಟವಾದ ಮಾತು. ಅಂದರೆ ಪವರ್ ಶೇರ್ ವಿಚಾರವಾಗಿ ನಮಗೇನೂ ಗೊತ್ತಿಲ್ಲ, ಆದರೆ CM ಮತ್ತು DCM ಇಬ್ಬರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅನ್ನೋ ಮಾತುಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ರವಿಚೇಚಸ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಮಾತು ಎಕ್ಸ್ಟ್ರಾ ಆಡ್ಬಿಟ್ರೆ ಎಲ್ಲಿ ತಪ್ಪಕ್ಕೆ ಸಿಕ್ಕಾಕೋತೀನೋ ಅಂತಕ್ಕಂಥ ಭಯ ಇದೆ ತುಂಬ ಜನರಿಗೆ. ಹಾಗಾಗಿ ಬಹಳ ನಾಜೂಕಾಗಿ ಉತ್ತರ ಕೊಡ್ತಾರೆ. ಪವರ್ ಶೇರಿಂಗ್ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಅಂತ ವೆಂಕಟೇಶ್ ಅವ್ರು ಹೇಳ್ತಾರೆ ಅಂತಂದರೆ ಒಪ್ಪಂದ ಏನಾಗಿದೆ ಗೊತ್ತಿಲ್ಲದೆ ಇರಬಹುದು, ಬಟ್ ರಾಜ್ಯದಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದಾದರೂ ಗೊತ್ತಿರುತ್ತಲ್ವಾ. ಹಾಗಾಗಿ ಬಹಳ ನಾಜೂಕಾದ ಉತ್ತರಗಳನ್ನ ನಾಯಕರುಗಳು ಕೊಡ್ತಾ ಇದ್ದಾರೆ. CLP ಸಭೆಯಲ್ಲಿ ಪ್ರತಿಯೊಬ್ಬರು ಸ್ವತಂತ್ರರು ಇರ್ತಾರೆ, ಅವರವರ ಅಭಿಪ್ರಾಯಗಳನ್ನ ಹೇಳ್ತಾರೆ. ಯಾರ ಅಭಿಪ್ರಾಯ ಏನಾಗಿರುತ್ತೆ, ಏನು ಎತ್ತ, ಈ ಎಲ್ಲ ಗೊಂದಲಗಳು ನಾಳೆಯಿಂದ ಬಗೆಹರಿಯುತ್ತಾ ಇಲ್ವಾ, ಮುಂದುವರಿಯುತ್ತಾ, ಕಾದು ನೋಡಬೇಕು. ಏನು ಬೇಕಾದ್ರೂ ಟರ್ನ್ ತೊಗೋಬೋದು ಈ ಪ್ರಕರಣ.